ಹಲವು ಪತ್ರಿಕಾಗೋಷ್ಠಿಯನ್ನು ನಗರಸಭೆ ಆವರಣದಲ್ಲಿ ಕರೆದಿರೋ ಉದ್ದೇಶ ನಿನ್ನೆ ಮೀಟಿಂಗಲ್ಲಿ 7ನೇ ತಾರೀಕು ಮೀಟಿಂಗಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದವು. 7ನೇ ತಾರೀಕು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು, ಅನಿಲ್ ಅಣ್ಣವರು, ಮಂಜಣ್ಣ ಅವರು, ಇದು ಯಾವುದನ್ನು ನೀವೇನು ಪ್ರತಿಕ್ರಿಯೆ ಕೊಡಬೇಡ್ರಿ, ಅವ್ರ ಪಾಡವ್ರು ಏನೋ ಮಾಡ್ಕೊಳ್ಳಿ, ನೀವು ಪ್ರತಿಕ್ರಿಯೆ ಕೊಡಬಾರ್ದು ಅಂತೇಳಿ ಹೇಳಿದರು. ಈಗಲೂ ನಮ್ಮ ಮೇಲೆ ಒತ್ತಡ ಇದೆ, ನೀವು ಯಾವುದಕ್ಕೂ ಅವ್ರಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ. ಬಹುಶಃ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾವು ಒಂದು ವಿಡಿಯೋ ನೋಡಿದ್ವಿ. 30 ಕೋಟಿ ಅನುದಾನವನ್ನು ನಿರ್ಮಿತ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿಗೆ ಕೊಟ್ಟುಬಿಟ್ಟು ಇವರು ಸರ್ಕಾರಕ್ಕೆ ಉಳಿಬೇಕಾಗಿ ಪಾರದರ್ಶಕ ಕಾಯ್ದೆಯಲ್ಲಿ ಏನು ಹಣ ಉಳಿಬೇಕಾಗಿತ್ತು ಅದನ್ನು ಉಳಿಸೋದು ಬಿಟ್ಟುಬಿಟ್ಟು ಇವರು ಹಣ ದುಂದುವೆಚ್ಚ ಮಾಡ್ತಾ ಇದ್ದಾರೆ ನಗರಸಭೆಗೆ. ಇದು ಆಗಬಾರ್ದಾಗಿತ್ತು, ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇದ್ದರು, ಅವರೇ ಮಾಡ್ಬೋದಾಗಿತ್ತು ಅಂತ ಹೇಳಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಇನ್ನೊಂದು ಆರೋಪ 7ನೇ ತಾರೀಕು ಮಾಡಿದ್ರು, ಅದೇ ಪತ್ರಿಕಾಗೋಷ್ಠಿಯಲ್ಲೇ ಮಾಡಿದ್ರು. 7ನೇ ತಾರೀಕು ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ವಿಚಾರವಾಗಿ ಒಂದು ಚರ್ಚೆಗೆ ಬಂದಾಗ ನನ್ನ ಒಂದು ಅಧ್ಯಕ್ಷರನ್ನು ಒಂದು ದೊಡ್ಡವರು ಪ್ರತಿನಿಧಿಗಳು ಏನು ಆಪ್ರೇಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಆರೋಪ ಮಾಡಿದ ಮುಬಾರಕ್ ಅವರು ನಮ್ಮನ್ನು ಯಾರೂ ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆ ಆಗಿರೋಂಥದ್ದು. ನಾನು 23 ಜನ ಸದಸ್ಯರ ಸಹಮತದಲ್ಲಿ ನಾನು ಗೆದ್ದಿರೋಂಥದ್ದು. ನನ್ನ ಇನ್ನೊಬ್ಬರು ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 1964 ಪ್ರಕಾರ ಬಹುಮತ ಯಾವ ಕಡೆಯಿಂದ ಆ ಕಡೆ ನಮ್ಮ ಸಹಮತ ಇರುತ್ತೆ. ನಾವು ಆ ಕಡೆ ಒಪ್ಪಿ ನಾವು ಒಂದು ತೀರ್ಮಾನ ಮಾಡಬೇಕಾಗಿರುತ್ತೆ. ಆ ಥರ ನಾನು ಮಾಡಿದ್ದೀನಿ ಹೊರತು ನನ್ನನ್ನು ಯಾರೂ ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನನ್ನು MLCಗಳಾಗಲಿ MLAಗಳಾಗಲಿ ಯಾರೂ ನನ್ನ ಆಪ್ರೇಟ್ ಮಾಡಿಲ್ಲ. ಅವ್ರು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಸಭೆಗೆ ಬಂದಿದ್ರು, ಅಷ್ಟು ಬಿಟ್ಟರೆ ಅವ್ರು ನಮ್ಮನ್ನ ಆಪ್ರೇಟ್ ಮಾಡೋಕ್ಕಂತ ಬಂದಿಲ್ಲ. ಇದು ತಪ್ಪು ಮಾಹಿತಿ. ಕಳೆದ ಬಾರಿ ಅವರು ಮುಬಾರಕ್ ಅವರು ಅಧ್ಯಕ್ಷರಾಗಿದ್ದವರು, ಅವ್ರಿಗೆ ಇದ್ರ ಬಗ್ಗೆ ಯಾವ ಥರ ನೈತಿಕತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬೇರೆಯವ್ರು ಆಪ್ರೇಟ್ ಮಾಡಿನೇ ಅವರು ಅಧಿಕಾರ ನಡೆಸಿದ್ರು ಅಂತ ನನಗೂ ಗೊತ್ತಿಲ್ಲ. ದಯವಿಟ್ಟು ಈ ಮಾತು ಅವ್ರು ವಾಪಸ್ ತಗೋಬೇಕು. ಮತ್ತು ನಿನ್ನೆ ನಡೆದಂಥ ಮುಂದೂಡಿ ಸಾಮಾನ್ಯ ಸಭೆಯಲ್ಲಿ ಅವರು ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಬಂದಿದೆ, ಅದು MLCಗಳನ್ನ ಸಾಕುವಂಥ ಕೇಂದ್ರ ಅಂತ ಹೇಳಿದರು. ಅದು ಯಾವ ಒಂದು ಆಧಾರದ ಮೇಲೆ ಹೇಳ್ತಾರೆ ಮಾತವರು? ನಿರ್ಮಿತಿ ಕೇಂದ್ರಕ್ಕೆ ಅವರು ಬರೀ MLA ಅವರು ಆರೋಪ ಮಾಡೋದಕ್ಕಂತ ಮೀಟಿಂಗ್ ಬಂದಿದ್ರು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ MLA ಅವರು ಆ ಫಂಡು ತಂದಿಲ್ಲ, ಮತ್ತೊಂದು ಅಂತಾರೆ. ಕಳೆದ ಬಾರಿ ಹೇಳಿದರು ಏನೋ ಅದು ಅಭಿವೃದ್ಧಿನೇ ಮಾಡಿಲ್ಲ, ಬಂದುಬಿಡಲ ಅಲ್ಲಿ ಅಷ್ಟು ತಂದಿದ್ದೀನಿ ಇಷ್ಟು ತಂದಿದ್ದೀನಿ ಅಂತೆಲ್ಲ ಹೇಳ್ಕೊತಾರೆ ಅಂತ. ಮತ್ತು ಯಾವ ಇದ್ರ ಮೇಲೆ ಹೇಳಿದ್ರು? ನೆನ್ನೆ 30 ಕೋಟಿ ಬಂದಿದೆ ನಿರ್ಮಿತಿ ಕೇಂದ್ರಕ್ಕೆ, ಕೆಲಸ ಆಗಿದೆ ಅಂತ. ಮೊನ್ನೆ ಹೇಳಿದ ಮಾತೇನು, ನಿನ್ನೆ ಹೇಳಿದ ಮಾತೇನು? ಇದೇ ಥರ ಬಂದಾಗೆಲ್ಲನೂ ಪ್ರತಿನಿಧಿಗಳ ಮೇಲೆ ಆರೋಪ ಮಾಡ್ತಿದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಥರನೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ನಾವು ಸದಸ್ಯರ ಸಮ್ಮುಖದಲ್ಲಿ ಕೂತು ಮಾತಾಡಿ ನಾವು ಮುಂದಿನ ದಿನಗಳ ಪ್ರತಿಭಟನೆನೂ ಮಾಡಬೇಕಾಗತ್ತೆ. ನಾವು ಮುಂದೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ದಯವಿಟ್ಟು ಅದನ್ನೆಲ್ಲ ಅವ್ರಿಗೆ ಇವಾಗಲೇ ನಿಲ್ಲಿಸಬೇಕು. ಈ ಥರ ಜನಪ್ರತಿನಿಧಿಗಳ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಅವ್ರ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗಬೇಕು. ಪುನಃ ಮುಖ್ಯಮಂತ್ರಿಗಳ ಹತ್ರ ಈ ತಿಂಗಳು ಅಥವಾ ಜನವರಿ ಒಳಗಡೆ ಇನ್ನೂ 30 ಕೋಟಿ ರೂಪಾಯಿ ಬರೋದಿದೆ. ನೀವು ಎಷ್ಟೇ ಆರೋಪ ಮಾಡಿದ್ರು ಕೂಡ ನಾವು ಯಾರು ಪ್ರತಿಕ್ರಿಯೆ ಯಾಕೆ ನೀಡ್ತಾ ಇರಲಿಲ್ಲ ಅಂದರೆ ತಾವು ತಮಗೆ ಕೊಡಬಾರ್ದು ಅಂತೇಳಿ ಕೊಟ್ಟಿಲ್ಲ ಅಷ್ಟೇ. ನಮ್ಮ ನಾಯಕರು ಕೊಡಲೇಬೇಡ ಅಂತೇಳಿ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ನಾವು ಯಾವುದೂ ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಒಂದು ನಿಮಗೆಲ್ರಿಗೂ ಮಾಹಿತಿ ಹೋಗಬೇಕು, ನಿಮ್ಗೆ ಮಾಹಿತಿ ಬರಬೇಕನ್ನೋ ಉದ್ದೇಶದಿಂದ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಪದೇ ಪದೇ ಮುಬಾರಕ್ ಅವರು MLA ಮೇಲೆ ಮತ್ತು MLCಗಳ ಮೇಲೆ, ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಇಲ್ಲಿಸಲ್ಲದ ಆರೋಪಗಳು ಮಾಡೋದನ್ನು ಬಿಡಬೇಕು. ನಜೀರ್ ಅಹಮದ್ ಸಾಹೇಬ್ರು ಇಲ್ಲ ಅಂದಿದ್ರೆ ನಿಮ್ಮ ಬದುಕು ಏನಾಗ್ತಾಯಿತ್ತು ಅನ್ನೋದನ್ನು ತಾವೇ ಪ್ರಶ್ನೆ ಮಾಡಿಕೊಡ್ರಿ. ದಯಮಾಡಿ ತಿಂದ ಮನೆಗೆ ಮತ್ತು ಸಹಾಯ ಮಾಡಿದ ಮನೆಗೆ ಕೃತಜ್ಞತೆಯಿಂದ ನಡ್ಕೊಳ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ. ಇವೆಲ್ಲವನ್ನು ಮರೆತು ಬಿಟ್ಟಿದ್ದೀರಿ ನೀವು. ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಮಾತ್ರ ಸಭೆಗಳು ನಡೆಸಿದ್ದೀರಿ ನಾವು ನೋಡಿದ್ದೇವೆ. ಬೇರೆಯವರು ಇವತ್ತು ಅಧ್ಯಕ್ಷರು ಸಮರ್ಥವಾಗಿ ನಡೆಸ್ತಾ ಇದ್ರು ಕೂಡ ಅಧ್ಯಕ್ಷರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಮಾಡಬಾರ್ದು. ಅಧ್ಯಕ್ಷರು ಉಪಾಧ್ಯಕ್ಷರು ಭಾಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ನಲ್ಲಿ ನಾವು ನೀವು ತೊಗೊಂಡಿರ್ತಕ್ಕಂಥ ನಿರ್ಧಾರ, ನೀವು ಅಧ್ಯಕ್ಷರಾಗಿದ್ದಾಗ ಯಾರಿಗಾದರೂ ಬೇರೆಯವ್ರಿಗೆ ವಿರೋಧ ಪಕ್ಷದಲ್ಲಿರೋರಿಗೆ ಒಂದು ಸ್ಥಾನ ಏನಾದರೂ ಕೊಟ್ಟಿದ್ದೀರಾ? ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ನೀವು 7 ತೊಗೊಂಡು ನೀವು 4 ತೊಗೊಳ್ರಿ, ಒಟ್ಟು 4 ನೀವು ತೊಗೊಳ್ರಿ ಅಂತೇಳಿ ಹೇಳಿದ್ರು. ಇದಕ್ಕಿಂತ ಉದಾರವಾದ ಮನಸ್ಸು ನಿಮ್ಮ ಹತ್ರ ಇದೆಯಾ? ನೀವು ರಾಜಕಾರಣ ಮಾಡಬಾರ್ದು, ದ್ವೇಷದ ರಾಜಕಾರಣ ಮಾಡ್ಬೋದು ಅನ್ನಂಗಿದ್ದಿದ್ರೆ ನಿಮ್ಮದೇ ಸಮುದಾಯದಲ್ಲಿ ಒಬ್ಬ ಹುಡುಗ ಆಗ್ತಾ ಇದ್ದಾನೆ, ಅವ್ನಿಗೆ ಅವಕಾಶ ಮಾಡಿಕೊಟ್ಬಿಡ್ಬೇಕಾಗಿತ್ತು. ಆಯಿತು, ಇವತ್ತು ನನ್ನ ಹತ್ರ ಮೆಂಬರ್ಸ್ ಇಲ್ಲ, ನೀವು 4 ಜನ ಇಟ್ಕೊಂಡೆ ಗಲಾಟೆ ಮಾಡಿದ್ರಿ. ಅನಾಯಾಸವಾಗಿ ಮತ್ತು ಸುಲಭವಾಗಿ ಆಗ್ತಕ್ಕಂಥ ಎಲೆಕ್ಷನನ್ನು ಚುನಾವಣೆಗೆ ತಂದಿರಿ. ಚುನಾವಣೆಯೂ ನಡೀತಲ್ವ? ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಭೆಗಳಲ್ಲಿ ಈ ರೀತಿ ಗಂಭೀರವಾಗಿ ಆರೋಪ ಮಾಡೋದು, ದಾಖಲೆ ಇಲ್ದಿರೋ ಆರೋಪ ಮಾಡತಕ್ಕಂಥದ್ದನ್ನು ದಯಮಾಡಿ ಮುಂದುವರಿಸಬಾರ್ದು. ಇದೇ ರೀತಿ ಮುಂದುವರಿಸೋದಾದರೆ ನಾವು ಕೂಡ ಸಭೆಯಲ್ಲಿ ನಿನ್ನೆ ಯಾವ ರೀತಿ ನಾವು ಇದುವರೆಗೂ ನಿಮಗೆ ಪ್ರತಿರೋಧವನ್ನು ಗಟ್ಟಿಯಾಗಿ ತೋರಿರಲಿಲ್ಲ. ನಿನ್ನೆ ನಾವು ಗಟ್ಟಿಯಾಗಿ ಪ್ರತಿರೋಧವನ್ನು ತೋರಿದ್ದೇವೆ. ಮುಂದೆ ನೀವು ಇದೇ ರೀತಿ ಚಾಳಿ ಬೆಳೆಸಿದರೆ ಮುಂದೆ ಕೂಡ ನಾವು ನಿಮಗೆ ಪ್ರಬಲವಾಗಿ ಗಟ್ಟಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ನಮ್ಮದು ಯಾರ್ದು ಚಕಾರ ಇಲ್ಲ. ನೀವು ಊರನ್ನ
ನಮ್ಮಲ್ಲಾಗಿರೋ ಲೋಪಗಳು ಎತ್ತೇಳ್ರಿ, ಇಲ್ಲ ನೀವು ಈ ಥರ ತಪ್ಪು ಮಾಡ್ತೀರಿ ತಿದ್ದುಕೊಳ್ರಿ ಅಂತ ತಿದ್ದುಕೊಳ್ಳೋಣ. ನೀವು ವಿನಾಕಾರಣ ಬರೋದು, ಆರೋಪ ಮಾಡಿಬಿಡೋದು, ಗಾಳಿಯಲ್ಲಿ ಗುಂಡು ಹೊಡೆಯೋದು, ಹೋಗ್ತಾ ಇರೋದು. ಸಭೆಗೆ ಸ್ಪೆಷಲ್ ಮೀಟಿಂಗ್ ಅವ್ರು ಬಂದೇ ಇರಲಿಲ್ಲ, ಅನೇಕ ಸಬ್ಜೆಕ್ಟ್ಗಳಿದ್ದಾವೆ, ಪುನಃ ಅದನ್ನ ತೊಗೊಂಬರ್ತಾರೆ, ಸಮಯ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ಈ ರೀತಿಯ ಪ್ರವೃತ್ತಿಯನ್ನು ಮುಂದುವರಿಸಬಾರ್ದು ಅಂತೇಳಿ ನಿಮಗೆ ಎಚ್ಚರಿಕೆಯೂ ಕೊಡ್ತಾ ಇದ್ದೀವಿ, ಮನವಿನೂ ಮಾಡ್ತಾ ಇದ್ದೀವಿ. ಮುಂದೆ ನೀವೇನಾದರೂ ಸಭೆಗಳಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ನಿಮಗೆ ತೀವ್ರ ಸ್ವರೂಪದ ಪ್ರತಿಭಟನೆ ಮತ್ತು ನಿಮ್ಮ ಮಾತುಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹೋಗೊಟ್ಟು ನಗರದ ಅಭಿವೃದ್ಧಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಬಹುಶಃ 2014ರಿಂದ 2016ವರೆಗೂ ಗೌರವಾನ್ವಿತ ಮುಬಾರಕ್ ಅವರೇ ಅಧ್ಯಕ್ಷರಾಗಿದ್ದವರು. ನೋಡಿ ಇಲ್ಲಿದ್ದಾವೆ ಅವರೇ. 2014ರಿಂದ ಹಿಡಿದು 2016ವರೆಗೂ 1,04,47,000 ರೂಪಾಯಿ ಅವರೇ ಕೊಟ್ಟಿದ್ದಾರೆ. ನಿರ್ಮಿತಿ ಕೇಂದ್ರ ಅವರೇ ಕೊಟ್ಟಿರೋದು, ಕಿಯೋನಿಕ್ಸ್ ಅವರೇ ಕೊಟ್ಟಿರ್ತಕ್ಕಂಥದ್ದು, ಲ್ಯಾಂಡ್ ಆರ್ಮಿಗೆ ಅವರೇ ಕೊಟ್ಟಿರ್ತಕ್ಕಂಥದ್ದು. ಲ್ಯಾಂಡ್ ಆರ್ಮಿಗೆ ಇಷ್ಟು ಅನುದಾನಗಳನ್ನು ಅವರು ಬಿಡುಗಡೆ ಮಾಡಿದಾಗ ಅವ್ರು ನಿನ್ನೆ ಹೇಳಿದ್ದಾರೆ, ನಗರಸಭೆಯಲ್ಲಿ ಸಿಬ್ಬಂದಿ, ನಗರಸಭೆ ಭಾಳ ಸಮರ್ಥರಿದ್ದಾರೆ ಇಂಜಿನಿಯರ್ಗಳು ಅಂತೇಳಿ. ನಾವು ಯಾರಾದರೂ ಸಮರ್ಥರಲ್ಲ ಅಂತ ನಾವು ಯಾರೂ ಹೇಳಿಲ್ಲ, ಸಭೆಯಲ್ಲೂ ಪ್ರಸ್ತಾಪ ಆಗಲಿಲ್ಲ. ನಮ್ಮಲ್ಲಿ ಕೊರತೆ ಇದೆ. ಇವತ್ತು ನಮ್ಮ ನಗರಸಭೆಯಲ್ಲಿರ್ತಕ್ಕಂಥ ಕಳೆದ 1.5 ವರ್ಷದಿಂದ ಒಂದೇ ಇಂಜಿನಿಯರ್, ಅದು ಕೋಲಾರ 3 ದಿನ, ಶ್ರೀನಿವಾಸಪುರ 3 ದಿನ ಇಂಜಿನಿಯರ್, AW ಒಬ್ಬರೇ ಇರ್ತಕ್ಕಂಥದ್ದು. ಬಹುಶಃ ಮುಬಾರಕ್ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ CT ಗರುಡಾಚಲಮೂರ್ತಿ AEE, B ಕೊಟ್ರೇಶಪ್ಪ AE, V ಶ್ರೀನಿವಾಸಪ್ಪ